ಆಕ್ರಮಿತ ಕಾಶ್ಮೀರದಲ್ಲಿ ಹಿಂಸಾಚಾರ. ಇತ್ತ ಬ್ರಿಟನ್ ಸಂಸದರಿಂದ ಮಧ್ಯ ಪ್ರವೇಶಿಸುವಂತೆ ಪತ್ರ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ. ಅಮೆರಿಕದ ಅಪಾಚೆ ಗನ್ಶಿಪ್ ಹೆಲಿಕಾಪ್ಟರ್ ಹಾರ್ಮುಜ್ ಜಲಸಂಧಿ ಬಳಿ ಪತನ. ರಾಜ್ಯದಲ್ಲಿ ರಸಗೊಬ್ಬರಕ್ಕೆ ಮುಂದುವರೆದ ರೈತರ ಪರದಾಟ. ಶಕ್ತಿ ಯೋಜನೆಗೆ ಉಘೆ ಎಂದ ಮಹಿಳೆಯರು. ಇನ್ನಷ್ಟು ಸುದ್ದಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನೂತನ ಸಿಎಂ ಡಿಕೆ ಶಿವಕುಮಾರ್ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಸರ್ಕಾರಿ ಅಧಿಕಾರಿಗಳು 10 ಗಂಟೆ ಒಳಗೆ ಕಚೇರಿಗಳಲ್ಲಿ ಇರಬೇಕು ಅಂತ ಸೂಚಿಸಿದ್ರು. ಸಿಎಂ ಸೂಚನೆ ಮೇರೆಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಖಡಕ್ ಆದೇಶವನ್ನು ಕೂಡ ಮಾಡಿದ್ರು. ಆದ್ರೆ ಸರ್ಕಾರಿ ಕಚೇರಿಗಳಲ್ಲಿ 10 ಗಂಟೆ ಆದ್ರೂ ಅಧಿಕಾರಿಗಳು ಬಂದಿಲ್ಲ ಅನ್ನೋದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ಎಂಎಸ್ ಬಿಲ್ಡಿಂಗ್ ನಲ್ಲಿರುವ ಕಂದಾಯ ಇಲಾಖೆಯಲ್ಲಿ ಬೆಳಗ್ಗೆ 10 ಗಂಟೆಗೆ ನಾವು ಹೋಗಿ ರಿಯಾಲಿಟಿ ಚೆಕ್ ಮಾಡಿದಾಗ ಕೆಲ ಅಧಿಕಾರಿಗಳು ಕಚೇರಿಗೆ ಬಂದಿದ್ರೆ ಇನ್ನು ಕೆಲ ಅಧಿಕಾರಿಗಳು ಕಚೇರಿಗೆ ಬಂದಿಲ್ಲ. ನಿನ್ನೆ ಪಬ್ಲಿಕ್ ಟಿವಿ ಒಂದು ರಿಯಾಲಿಟಿ ಚೆಕ್ ಮಾಡಿತ್ತು ಇದೇ ಕಂದಾಯ ಇಲಾಖೆಯಲ್ಲಿ. ಇವತ್ತು ಕೂಡ ಇದಾರ ಇಲ್ವಾ ಅಂತ ಹೇಳಿ ಚೆಕ್ ಮಾಡುವಂತ ಕೆಲಸ ಆಗ್ತಾ ಇದೆ. ಇದುವರೆಗೂ ಯಾರು ಕೂಡ ಬಂದಿಲ್ಲ. ಒಳಗಡೆ ಏನು ಕಾರ್ಯದರ್ಶಿಗಳಿರ್ತಾರೆ ಅವರು ಕೂಡ ಸರಿಯಾದ ಸಮಯಕ್ಕೆ ಬಂದಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ರೀತಿ ಮುಖ್ಯಮಂತ್ರಿಗಳ ಆದೇಶಕ್ಕೂ ಕೂಡ ಕವಡೆ ಕಾಸಿನ ಕಿಮ್ಮತ್ತನ್ನು ಕೂಡ ಕೊಟ್ಟಿಲ್ಲ. ನೋಡ್ಬೋದು ಖಾಲಿಯಾಗಿ ಕಾಣ್ತಾ ಇದೆ. ಟೈಮ್ ಆಗಲೇ 10 ಗಂಟೆ ಆಗ್ತಾ ಬರ್ತಾ ಇದೆ. 10 ಗಂಟೆ ಒಳಗಡೆ ಇರಬೇಕು ಅಂತ ಹೇಳಿದ್ರು ಕೂಡ ಯಾರು ಬಂದಿಲ್ಲ. ಇದು ಕಂದಾಯ ಇಲಾಖೆಯಲ್ಲಿ ಆಗ್ತಾ ಇರತಕ್ಕಂತ ದೊಡ್ಡ ಅವ್ಯವಸ್ಥೆ. ಎಷ್ಟು ಗಂಟೆ ಬರಬೇಕು? 10 ಗಂಟೆ ಸರ್. 10 ಗಂಟೆ. ಮತ್ತೆ ಎಷ್ಟು ಗಂಟೆ ಬರ್ತಾ ಇದ್ದಾರೆ? ಟ್ರಾಫಿಕ್ ಆಯ್ತು ಸರ್, ನೆಲಮಂಗಲಿಂದ ಬರ್ತಿದ್ದೆ. ಯಾವ ಡಿಪಾರ್ಟ್ಮೆಂಟ್ ಹೇಳಿ? 10:15 ಆಯ್ತಲ್ಲ, 10 ಗಂಟೆಗೆ ಆದೇಶ ಇರೋದಲ್ಲ ಸರ್ ಸರ್ಕಾರಿ ಆಫೀಸಿಗೆ ಬರೋಕ್ಕೆ. ಯಾವ ಡಿಪಾರ್ಟ್ಮೆಂಟ್ ತಾವು? 10:18. ಒಂದೊಂದ್ಸಲ ಟ್ರಾಫಿಕ್ ಜಾಮ್ ಆಗಿ ಒಂದು ಹೆಚ್ಚು ಕಮ್ಮಿ ಟ್ರಾಫಿಕ್ ಆಗುತ್ತೆ, ಬೇಗ ಬರಬೇಕಲ್ಲ ಮೇಡಮ್? ಹೌದು ಸರ್, ಬರ್ತೀವಲ್ಲ. ಟ್ರಾಫಿಕ್ ಜಾಮ್ ಏನ್ ಮಾಡೋದು? ಟ್ರಾಫಿಕ್ ಜಾಮ್ ಅಂತ ಹೇಳಿ 11:11ವರೆಗೆ ಬಂದ್ರೆ ಸರಿ ಹೋಗುತ್ತಾ? 11:00ವರೆಗೆ ಯಾವತ್ತು ಬಂದಿಲ್ಲ. 10:30 ಆಗಿದೆ, 10 ಗಂಟೆಗೆ ಇರಬೇಕಲ್ಲ ಮೇಡಮ್? ಇಲ್ಲ, 10ಗೆ ಬರೋದು ಯಾವಾಗ್ಲೂ. ಇವತ್ತು ಒಂದು ದಿವಸ ಟ್ರಾಫಿಕ್ ಜಾಮ್ ಆಯ್ತು. ಗೃಹಲಕ್ಷ್ಮಿ ಹಣ ದುರುಪಯೋಗ ತಡೆಗಟ್ಟುವುದಕ್ಕೆ ಮುಂದಿನ ತಿಂಗಳು ಬಯೋಮೆಟ್ರಿಕ್ ಜಾರಿಯಾಗಲಿದೆ. ಬಯೋಮೆಟ್ರಿಕ್ಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಶುಲ್ಕವನ್ನ ಪಾವತಿ ಮಾಡಬೇಕಾಗಿದೆ. ಪ್ರತಿ ಫಲಾನುಭವಿ ₹5 ಶುಲ್ಕವನ್ನ ಪಾವತಿ ಮಾಡಬೇಕಾಗಿದೆ. ಬಯೋಮೆಟ್ರಿಕ್ ಆಗದೆ ಇದ್ರೆ ₹2,000 ಅಮೌಂಟ್ ಬರೋದಿಲ್ಲ. ಬಯೋಮೆಟ್ರಿಕ್ ಜೊತೆಗೆ ಗೃಹಲಕ್ಷ್ಮಿ ಸೊಸೈಟಿ ಸದಸ್ಯತ್ವವನ್ನ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿಕೊಳ್ತಾ ಇದೆ. ಸದಸ್ಯತ್ವ ಬಯಸುವ ಫಲಾನುಭವಿಗಳು ₹1,250 ಪಾವತಿ ಮಾಡಬೇಕಾಗಿದೆ. ಒಂದ್ ವೇಳೆ ಗೃಹಲಕ್ಷ್ಮಿ ಸೊಸೈಟಿ ಸದಸ್ಯತ್ವ ಬೇಡ ಅಂದ್ರೆ ಬಯೋಮೆಟ್ರಿಕ್ ಅಷ್ಟೇ ಮಾಡಬೇಕಾಗಿದೆ. ಮುಂದಿನ ತಿಂಗಳ ಒಳಗಡೆ ಬಯೋಮೆಟ್ರಿಕ್ ಜಾರಿ ಮಾಡುವ ಚಿಂತನೆಯಲ್ಲಿದ್ದು ಈಗಾಗಲೇ ಗೃಹಲಕ್ಷ್ಮಿ ಬಯೋಮೆಟ್ರಿಕ್ ಆಗಿ ಆಪ್ ಸಿದ್ಧಪಡಿಸಲಾಗ್ತಾ ಇದೆ. ಗೃಹಲಕ್ಷ್ಮಿ ಫಲಾನುಭವಿಗಳು ಗ್ರಾಮ 1, ಬೆಂಗಳೂರು 1 ಸೇವಾ ಸಿಂಧು ಕೇಂದ್ರಗಳಿಗೆ ತೆರಳಿ ಬಯೋಮೆಟ್ರಿಕ್ ನೀಡಬೇಕು. ಬಯೋಮೆಟ್ರಿಕ್ಗೆ ₹5 ಶುಲ್ಕವನ್ನ ಮಹಿಳಾ ಇಲಾಖೆ ನಿಗದಿ ಮಾಡಲಿದೆ. ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಗಳ ಬಸ್ಗಳಲ್ಲಿ 3 ವರ್ಷದಲ್ಲಿ ಬರೋಬ್ಬರಿ 753.7 ಕೋಟಿ ಮಹಿಳಾ ಪ್ರಯಾಣಿಕರಿಂದ ಉಚಿತ ಬಸ್ ಪ್ರಯಾಣದ ದಾಖಲೆ ಬಂದಿದೆ. ಕಾಂಗ್ರೆಸ್ ಪಕ್ಷ ನೀಡಿದ್ದ 5 ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಡಿ ಸರ್ಕಾರಿ ಬಸ್ನಲ್ಲಿ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಪ್ರಯಾಣದ ಭಾಗ್ಯ ಸಿಕ್ಕಿದೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಶಕ್ತಿ ಯೋಜನೆಗೆ ಮಹಿಳಾ ಪ್ರಯಾಣಿಕರು ಬಹುಪರ ಕಂದಿದ್ದಾರೆ. ಪ್ರತಿದಿನ ಸರಾಸರಿ 70 ಲಕ್ಷ ಮಹಿಳಾ ಪ್ರಯಾಣಿಕರಿಗೆ ನಿತ್ಯ ಓಡಾಟ ನಡೆಸಿದ್ದಾರೆ. ಇದಕ್ಕಾಗಿ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆ 19,771 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಇನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಮಹಿಳಾ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದ್ದಾರೆ. ಇದಕ್ಕಾಗಿ ಸಾರಿಗೆ ಸಂಸ್ಥೆ 228.2 ಕೋಟಿ ಉಚಿತ ಟಿಕೆಟ್ ನೀಡಿದ್ದು 3,513 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ರಾವಲಕೋಟ್ನಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳು ನಡೆಸಿದ ಗುಂಡಿನ ದಾಳಿಯನ್ನ ನಡೆಸಿದೆ. ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನು ನಿಷೇಧಗೊಳಿಸಿದ ಬೆನ್ನಲ್ಲೇ ಪಾಕಿಸ್ತಾನ ಸರ್ಕಾರದ ವಿರುದ್ಧ ಕಾಶ್ಮೀರಿ ನಿವಾಸಿಗಳು ಪ್ರತಿಭಟಿಸಿದ್ದಾರೆ. ಕಾಶ್ಮೀರಿ ನಿವಾಸಿಗಳ ಪ್ರತಿಭಟನಾಕಾರರ ವಿರುದ್ಧ ಪಾಕಿಸ್ತಾನ ಭದ್ರತಾ ಪಡೆಗಳು ಗುಂಡು ಹಾರಿಸಿ ಕ್ರೂರವಾಗಿ ಕೊಂದಿದ್ದಾರೆ. ಘಟನೆಯ ಭೀಕರ ದೃಶ್ಯಗಳು ಸೆರೆಯಾಗಿವೆ. ಘಟನೆಯಲ್ಲಿ 20ಕ್ಕೂ ಹೆಚ್ಚು ಜನರು ಮೃತಪಟ್ಟಿದ್ದು 70ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನು ಪಿಒಕೆ ಅಲ್ಲಿ ಘಟನೆಯನ್ನ ಖಂಡಿಸಿ ಲಂಡನ್ನಲ್ಲಿರುವ ಪಾಕಿಸ್ತಾನ ರಾಯಭಾರಿ ಕಚೇರಿ ಮುಂಭಾಗ ಕಾಶ್ಮೀರಿ ವಲಸಿಗರು ಪ್ರತಿಭಟನೆ ನಡೆಸಿದ್ದಾರೆ. ಇತ್ತ ದಾಳಿಯನ್ನ ಖಂಡಿಸಿ 50ಕ್ಕೂ ಹೆಚ್ಚು ಬ್ರಿಟನ್ ಸಂಸದರು ಮಾನವ ಹಕ್ಕುಗಳ ಉಲ್ಲಂಘನೆಯಾಗುತ್ತಿದೆ. ಇಂಗ್ಲೆಂಡ್ ಸರ್ಕಾರ ಮಧ್ಯಪ್ರವೇಶಿಸುವಂತೆ ಕೋರಿ ಪತ್ರ ಬರೆದಿದ್ದಾರೆ. ಬ್ರಿಟನ್ ಸಂಸದರು ಸರ್ಕಾರಕ್ಕೆ ಸಲ್ಲಿಸಿದ ಮನವಿಯಲ್ಲಿ ಪಾಕಿಸ್ತಾನದ ಕ್ರಮಗಳನ್ನ ಅನಾಗರಿಕ ಕೃತ್ಯ ಎಂದು ಹೇಳಿದೆ. ಜೂನ್ 5ರಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನತೆ ಮುಂದುವರೆದಿರುವ ನಡುವೆಯೇ ಅಮೆರಿಕ ಸೇನೆಗೆ ಸೇರಿದ ಅಪಾಚೆ ಗನ್ಶಿಪ್ ಹೆಲಿಕಾಪ್ಟರ್ ಹಾರ್ಮುಜ್ ಜಲಸಂಧಿ ಬಳಿ ಪತನಗೊಂಡಿದೆ. ಹೆಲಿಕಾಪ್ಟರ್ನಲ್ಲಿದ್ದ 2 ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ರಕ್ಷಿಸಲಾಗಿದೆ. ಲೆಬನಾನ್ ರಾಜಧಾನಿ ಬೈರೂತ್ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಗೆ ಇರಾನ್ ಪ್ರತೀಕಾರ ತೀರಿಸಿಕೊಂಡಿದೆ. ಇರಾನ್ನಿಂದ ಕ್ಷಿಪಣಿಗಳು ನುಗ್ಗಿ ಬರುತ್ತಿದ್ದಂತೆ ಇಸ್ರೇಲ್ ಅಲರ್ಟ್ ಆಗಿದೆ. ಇಸ್ರೇಲ್ನ ಉತ್ತರ ಭಾಗದಾದ್ಯಂತ ಸೈರನ್ ಸದ್ದು ಮೊಳಗಿದೆ.
ವಾಯು ದಾಳಿಯೂ ಮುನ್ನೆಚ್ಚರಿಕೆ ನೀಡಲಾಗಿದೆ. ಇಸ್ರೇಲ್ ಸೇನೆಯು ಕೂಡಲೇ ಎಚ್ಚೆತ್ತುಕೊಂಡಿದ್ದು ತನ್ನ ಅತ್ಯಾಧುನಿಕ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿದೆ. ಇರಾನ್ ಉಡಾವಣೆ ಮಾಡಿದ ಎಲ್ಲಾ ಕ್ಷಿಪಣಿಗಳನ್ನು ತಮ್ಮ ವಾಯುಪಡೆ ಯಶಸ್ವಿಯಾಗಿ ಹೊಡೆದು ಉರುಳಿಸಿದೆ. ಆದರೆ ಇರಾನ್ ಕಡೆಯಿಂದ ಮತ್ತಷ್ಟು ಕ್ಷಿಪಣಿಗಳು ಬರುವ ಸಾಧ್ಯತೆ ಹೆಚ್ಚಾಗಿದೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ರಸಗೊಬ್ಬರ ಕೊರತೆ ಹೆಚ್ಚಾಗುತ್ತಿದೆ. ಯಾದಗಿರಿ ಜಿಲ್ಲೆಯಲ್ಲಿ ರಸಗೊಬ್ಬರ ಪಡೆಯಲು ಅನ್ನದಾತರು ಪರದಾಟ ನಡೆಸಿದ್ದಾರೆ. ಯೂರಿಯಾ ರಸಗೊಬ್ಬರ ಪಡೆಯಲು ಎಫ್ಐಡಿ ಕಡ್ಡಾಯ ಹಿನ್ನೆಲೆ ಯಾದಗಿರಿ ಜಿಲ್ಲೆಯಲ್ಲಿ ಭೂಮಿ ಲೀಸ್ಗೆ ಪಡೆದು ಕೃಷಿ ಮಾಡುವವರ ರೈತರಿಗೆ ಸಂಕಷ್ಟ ಎದುರಾಗಿದೆ. ಅನ್ನದಾತರ ಬೇಡಿಕೆ ತಕ್ಕಂತೆ ರಸಗೊಬ್ಬರ ಪೂರೈಕೆ ಆಗ್ತಿಲ್ಲ. ಹೀಗಾಗಿ ರಸಗೊಬ್ಬರ ಅಂಗಡಿ ಮುಂದೆ ರೈತರು ರಸಗೊಬ್ಬರ ಪಡೆಯಲು ಪರದಾಟ ನಡೆಸಿದ್ದಾರೆ. ಯೂರಿಯಾ ರಸಗೊಬ್ಬರ 1 ಎಕರೆಗೆ 1 ಬ್ಯಾಗ್, 10 ಎಕರೆ ಭೂಮಿ ಇದ್ರೂ 2 ಬ್ಯಾಗ್ ಯೂರಿಯಾ ರಸಗೊಬ್ಬರ ವಿತರಣೆಗೆ ನಿಗದಿ ಮಾಡಲಾಗಿದೆ. ಇನ್ನೊಂದೆಡೆ ರಸಗೊಬ್ಬರ ನೀಡಲು ತಾಂತ್ರಿಕ ಸಮಸ್ಯೆ ಎದುರಾಗಿದೆ. ರೈತರ ಬೇಡಿಕೆಗೆ ತಕ್ಕಂತೆ ರಸಗೊಬ್ಬರ ವಿತರಿಸುವಂತೆ ರೈತರು ಆಗ್ರಹಿಸಿದ್ದಾರೆ. ಇತ್ತ ಕೊಪ್ಪಳದಲ್ಲಿ ಮಧ್ಯಾಹ್ನ 1 ಗಂಟೆಯಾದರೂ ರೈತರಿಗೆ ಯೂರಿಯಾ ಸಿಗದಿದ್ದಕ್ಕೆ ಟಿಎಪಿಎಂಎಸ್ನ ಆವರಣದಲ್ಲಿ ರೈತರು ಗಲಾಟೆ ನಡೆಸಿದ್ದಾರೆ. ಅದಲ್ಲದೆ ಒಂದೇ ಚೀಲ ಗೊಬ್ಬರ ನೀಡುತ್ತಿರುವುದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ. ರೈತರ ಆಕ್ರೋಶದ ಹಿನ್ನೆಲೆಯಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ಹತೋಟಿಗೆ ತಂದಿದ್ದಾರೆ. ಗೊಬ್ಬರ ಆಲ್ರೆಡಿ ವಿತರಕರ ಬಳಿ ಸ್ಟಾಕ್ ಆದ್ರಿ ಇದ್ರ ಅದು ಸರಿಯಾಗಿ ಯುಟಿಲೈಸ್ ಮಾಡಕ್ಕೆ ಆಗ್ತಾ ಇಲ್ಲ ಅವರಿಗೆ. ಯಾಕಂತ ನಾವು ಕೇಳಿದಾಗ ಅವ್ರು ಏನು ಹೇಳ್ತಾರೆ, ಅಧಿಕಾರಿಗಳು ನಮಗೆ 3 ತಂಡ ಎಂಟ್ರಿ ಮಾಡ್ಬೇಕಾಗ್ತದ್ರಿ, FID ನಂಬರ್ ತಗೋಬೇಕಾಗ್ತದ, ಅದು ಮಾಡತನ ಕೊಡಕ್ ಆಗಲ್ಲ ಅನ್ನೋದಕ್ಕೆ ಅದು ವಿಳಂಬ ಆಗ್ಲಕ್ಕತ್ತದ. ಅದಕ್ಕೆ ದಯಮಾಡಿ ಅಧಿಕಾರಿಗಳು ಅದ್ರ ಕಡೆ ಗಮನ ಹರಿಸಿ ರೈತರಿಗೆ ಸರಳೀಕರಣಗೊಳಿಸಿ ಅವರಿಗೆ ಗೊಬ್ಬರ ಕೊಡಿಸೋದಾಗ್ಲಿ ಎಲ್ಲ ಅನುಕೂಲ ಮಾಡಿ ಕೊಡಬೇಕು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ದಿವಂಗತ ಸೂರಜ್ ಹೆಗಡೆ ಅವರ ಅಂತಿಮ ದರ್ಶನವನ್ನು ಪಡೆದರು. ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಸಿಎಂ DK ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಇವತ್ತು ಬೆಂಗಳೂರಿನಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಯಾಗಿದ್ದ ಸೂರಜ್ ಹೆಗಡೆ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅಂತಿಮ ನಮನ ಸಲ್ಲಿಸಿದರು. ಇನ್ನು ಸೂರಜ್ ಹೆಗಡೆ ಅಂತ್ಯಕ್ರಿಯೆಯನ್ನು ಸಕಲ ಸರ್ಕಾರಿ ಗೌರವಗಳಿಂದ ನೆರವೇರಿಸಲಾಯಿತು. ಪೊಲೀಸರು 3 ಸುತ್ತು ಕುಶಾಲತೋಪನ್ನು ಸಿಡಿಸಿ ಗೌರವ ಸಲ್ಲಿಸಿದರು. ಪಾರ್ಥಿವ ಶರೀರದ ಮೇಲೆ ಹೊದಿಸಲಾಗಿದ್ದ ರಾಷ್ಟ್ರಧ್ವಜವನ್ನು ಸಿಎಂ DK ಶಿವಕುಮಾರ್ ಸೂರಜ್ ಹೆಗಡೆ ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಿದರು. ಕೋಲಾರದಲ್ಲಿ ಗಡಿಪಾರಾಗಿದ್ದ ರೌಡಿ ಶೀಟರ್ ಹಾಗೂ ಆತನ ಸಹಚರರು ಅಟ್ಟಹಾಸ ಮೆರೆದಿದ್ದಾರೆ. ಮಾಲೂರು ತಾಲೂಕಿನ ಮಾಸ್ತಿ ಹಾಗೂ ತೊರ್ಲಕ್ಕಿ ಬಾರ್ಗಳಲ್ಲಿ ಕುಡಿಯೋದಕ್ಕೆ ಮದ್ಯ ನೀಡದೇ ಇದ್ದಿದ್ದಕ್ಕೆ ಬಾರ್ಗಳ ಮೇಲೆ ರೌಡಿ ಶೀಟರ್ ಹಾಗೂ 4 ತಂಡ ದಾಂಧಲೆ ನಡೆಸಿದೆ. ಇದರಲ್ಲಿ 2 ಆರೋಪಿಗಳು ಬೆಂಗಳೂರಿನಲ್ಲಿ ನಡೆದ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ತಿಳಿದು ಬಂದಿದೆ. ರೌಡಿ ಶೀಟರ್ ಅಣಿಕರಹಳ್ಳಿಯ ವಿಶ್ವನಾಥ್ ಪ್ರತಾಪ್ ಗೌಡ, ಭೂಚಂದ್ರ, ಬಾಲಾಜಿ, ಚಿಕ್ಕದಾನವಹಳ್ಳಿ ಮುರುಗೇಶ್, ಪೆಮ್ಮನದೊಡ್ಡಿ ನರಸಿಂಹ ಸೇರಿ 5 ಜನರ ತಂಡ ದಾಳಿಯನ್ನ ಮಾಡಿ ಧ್ವಂಸ ಮಾಡಿದೆ. ಇನ್ನು ಬಿಯರ್ ಬಾಟಲಿಯನ್ನು ಹಿಡಿದು ಮನಸೋ ಇಚ್ಛೆ ಬಾರ್ಗಳಲ್ಲಿ ದಾಂಧಲೆ ಮಾಡಿದ ದಾಳಿಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತೀಚೆಗೆ ನೂತನ ಸಿಎಂ DK ಆದೇಶವಿದ್ರೂ ಕೂಡ ದಿಶಾ ಸಭೆಯಲ್ಲಿ ಶಾಸಕರು ಎಸ್ಪಿಗೆ ಕಾನೂನು ಸುವ್ಯವಸ್ಥೆಯ ಕುರಿತು ತರಾಟೆಗೆ ತೆಗೆದುಕೊಂಡಿದ್ರೂ ಕೂಡ ಮಸ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಬೈಕನ್ನು ಜೋರಾಗಿ ಓಡಿಸ್ತೀಯಾ ಅಂತೇಳಿ ಕಬ್ಬಿಣದ ರಾಡ್ನಿಂದ ಬಿಜೆಪಿ ಮುಖಂಡ ಹಲ್ಲೆ ಮಾಡಿದ್ದಾನೆ. ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರ ಪಟ್ಟಣದಲ್ಲಿ ಘಟನೆ ನಡೆದಿದೆ. ಬಿಜೆಪಿ ಮುಖಂಡ ಸಂತೋಷ್ ಮಾಳೆ ಮೊಹಮ್ಮದ್ ಜೈದ್ ಎಂಬ ಯುವಕನ ಮೇಲೆ ಹಲ್ಲೆಯನ್ನು ನಡೆಸಿರೋದು. ಮೈತುಂಬ ರಕ್ತ ಹೆಪ್ಪುಗಟ್ಟುವಂತೆ ಸಂತೋಷ್ ಮಾಳೆ ಹಲ್ಲೆ ಮಾಡಿದ್ದಾನೆ. ತಮ್ಮನನ್ನ ಶಾಲೆಯಿಂದ ಕರೆತರಲು ಜೈದ್ ಸ್ಕೂಟಿಯಲ್ಲಿ ಶಾಲೆಗೆ ತೆರಳಿದ್ದ. ಆದರೆ ಶಾಲೆ ಬಿಟ್ಟಿಲ್ಲ ಅಂತೇಳಿ 2-3 ಸಲ ಶಾಲೆಯ ಬಳಿ ಜೈದ್ ಓಡಾಡಿದ್ದಾನೆ. ಬೈಕ್ ಸ್ಪೀಡಾಗಿ ಓಡಿಸ್ತೀಯಾ ಅಂತೇಳಿ ಜೈದ್ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಸಂತೋಷ್ ಮಾಡಿದ್ದಾನೆ. ಘಟನೆಯ ಬಳಿಕ ಮಧ್ಯರಾತ್ರಿಯವರೆಗೂ 100 ಮುಸ್ಲಿಮರು ಠಾಣೆಯ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕಾಫಿನಾಡಿನ ಅಜ್ಜಂಪುರದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿ ಇದೆ. ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಸಂತೋಷ್ ವಿರುದ್ಧ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಂತೋಷ್ ವಿರುದ್ಧ ಪ್ರಕರಣ ದಾಖಲಾಗ್ತಿದ್ದಂತೆ ಸಂತೋಷ್ ನಾಪತ್ತೆಯಾಗಿದ್ದಾನೆ. ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಬಿಜೆಪಿಯ 8 ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹಾರಗದ್ದೆ ನಿವಾಸಿ ಸಾಗರ್ ಎಂಬುವರು ಪೊಲೀಸರಿಗೆ ನೀಡಿದ ದೂರಿನ ಆಧಾರದ ಮೇಲೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. ಬಿಜೆಪಿ ಕಾರ್ಯಕರ್ತರಾದ ನಾಗರಾಜು, ತಿಮ್ರಾಜು, ಸುರೇಶ್ ಬಾಬು, ಭರತ್, ನರಸಿಂಹರೆಡ್ಡಿ, ಮುರಳಿ ಸೇರಿ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಳೆದ 3ನೇ ತಾರೀಕು ರಸ್ತೆಯಲ್ಲಿನ ಹಳ್ಳ ಗುಂಡಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಈ ವೇಳೆ ವಾಹನಗಳು ಓಡಾಡದಂತೆ ಪ್ರತಿಭಟನೆ ನಡೆಸಿದ್ದು ಅಲ್ಲದೆ ಖಾಸಗಿ ವಾಹನದಲ್ಲಿ ಬರ್ತಾ ಇದ್ದ ರೋಗಿಗೂ ತೊಂದರೆಯಾಗಿದೆ. ಹೀಗಂತ ಆರೋಪಿಸಿ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಸಾಮಾಜಿಕ ಜಾಲತಾಣದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಆರೋಪ ಪ್ರತ್ಯಾರೋಪ ಮುಂದುವರೆದಿದೆ. ಸ್ಥಳೀಯ ಶಾಸಕರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹತ್ತಿಕ್ಕುವ ಕೆಲಸ ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರನ್ನ ಕುಗ್ಗಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಜೆಪಿ ಕಾರ್ಯಕರ್ತ ಭರತ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಳೆದ ಬುಧವಾರ 3ನೇ ತಾರೀಕಿನಂದು ಆನೇಕಲ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಆನೇಕಲ್ ನಗರದ ಘಟಕದ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ.
ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆನೇಕಲ್ನಲ್ಲಿ ಇತ್ತೀಚೆಗೆ ನಡೀತಾ ಇರತಕ್ಕಂತ ಸರಣಿಯಾದಂತ ಅಪಘಾತಗಳು. ಇಲ್ಲಿ ಆನೇಕಲ್ ನಗರ ಮತ್ತು ತಾಲೂಕಿನಾದ್ಯಂತ ಬಿದ್ದಿರ್ತಕ್ಕಂಥ ರಸ್ತೆ ಗುಂಡಿಗಳಿಂದ 10 ಜನ ಆಕ್ಸಿಡೆಂಟ್ಗಳಾಗಿ ಮೃತಪಟ್ಟು ಈಗಾಗಲೇ ಅದು ಇಡೀ ರಾಜ್ಯದಲ್ಲಿ ಎಲ್ರಿಗೂ ಕೂಡ ಗಮನವನ್ನ ಸೆಳೆದಿದೆ. ಈ ನಿಟ್ಟಿನಲ್ಲಿ ಆನೇಕಲ್ನ ಭಾರತೀಯ ಜನತಾ ಪಾರ್ಟಿ ಒಂದು ಹೋರಾಟವನ್ನ ಕಳೆದ ವಾರದ ಬುಧವಾರದ ದಿವಸದಂದು ಹಮ್ಮಿಕೊಂಡಿತ್ತು. ಈ ಹೋರಾಟವನ್ನ ಹತ್ತಿಕ್ಲಿಕ್ಕೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇವತ್ತು ನಮ್ಮ ಮೇಲೆ ಕೇಸನ್ನ ದಾಖಲನ್ನ ಮಾಡಿದೆ.